ಆಸ್ಪತ್ರೆಗೆ ಬಂದ ಸಂದರ್ಭದಲ್ಲಿ ಭಾಳ ಬೇಸರದಲ್ಲಿರ್ತಾರೆ, ನೋವಿನಿಂದಿರ್ತಾರೆ. ಹೋಗುವಾಗ ಒಂದು ನೆಮ್ಮದಿಯಿಂದ ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಮತ್ತು ಹೋಗುವಾಗ ಭಾಳ ಬೇಸರದಿಂದ ಹೋದರೆ ಅದು ಖಂಡಿತವಾಗಿ ಅದು ಉಡುಪಿ ಅಂತ ಜಿಲ್ಲೆಗೆ ಅದು ಉಳಿತಲ್ಲ. ಪ್ರೈವೇಟ್ ಮಾಡೆಲಲ್ಲಿ ಕಟ್ಟಿದಂಥ ಬಿಲ್ಡಿಂಗ್ ಆದ್ದರಿಂದ ಈಗ ಇದು 70 ಬೆಡ್ಡಿಗೆ ಫ್ರೀಸ್ ಆಗಿದೆ ಸರ್ಕಾರ. ಉಡುಪಿಯ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಅವ್ಯವಸ್ಥೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಆಸ್ಪತ್ರೆಯಲ್ಲಿ ಇಲಿ, ಜಿರಳೆ ಹಾಗೂ ಸೊಳ್ಳೆಗಳ ಕಾಟ ಜೋರಾಗಿದ್ದು ರೋಗ ಹರಡುವ ಭೀತಿ ಎದುರಾಗಿದೆ ಎಂಬ ದೂರಿನ ಹಿನ್ನೆಲೆಯಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಜೂನ್ 3ರ ಬುಧವಾರ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದು ಎಲ್ಲ ಫಾರಿನ್ ಎಕ್ವಿಪ್ಮೆಂಟ್ ಆದ್ದರಿಂದ ಒಂದು ಟ್ರಾನ್ಸ್ಫಾರ್ಮರ್ ಇದು ನೋವೇರ್ ಇನ್ ಕರ್ನಾಟಕ. ಇದು ರಿಪೇರಿ ಮಾಡಬೇಕಂದ್ರೆ ಕೇರಳದಿಂದ ಬರಬೇಕಾಗತ್ತೆ. ಅವರು ಟೆಕ್ನಿಷಿಯನ್ ಕರಿಬೇಕಂದ್ರೂ 1 ಲಕ್ಷದವರೆಗೆ. ಈಗ ಚಿಲ್ಲರ್ 2 ರನ್ ಆಗ್ತಾಯಿತ್ತು, ಅದನ್ನು 1 ಚಿಲ್ಲರಿಗೆ ತಂದು ನಿಲ್ಲಿಸಿದ್ದೀನಿ. ಯಾಕಂದರೆ ಚಿಲ್ಲರ್ ರಿಪೇರ್ ಕಾಸ್ಟಿಗೆ ಲ್ಯಾಕ್ಸ್ ಟುಗೆದರ್ ಮನಿ ಆಗ್ತಾಯಿದೆ. ಹಾಗಾಗಿ ಎ ಸಿಯಲ್ಲಿಯೂ ಅಷ್ಟೇ ನಮಗೆ ಸಿಕ್ಕಾಪಟ್ಟೆ ಸೆಂಟ್ರಲೈಸ್ಡ್ ಇದು ಆ ಹಾಸ್ಪಿಟ್ಲ್ ಆದ್ದರಿಂದ ಎಲೆಕ್ಟ್ರಿಸಿಟಿ ಬಿಲ್ ಭಾಳ ಬರ್ತಾ ಇದೆ. ಒಂದೊಂದು ಎ ಸಿಗೆ 5,000 ಸಾವಿರ ರೂಪಾಯಿ ಮೇಂಟೆನೆನ್ಸ್. 2 ಎ ಸಿಯನ್ನು ಸಾರ್ವಜನಿಕರಿಗೆ ಇದಕ್ಕಾಗಿ ಈಗಲೂ ರನ್ನಿಂಗ್ ಇಟ್ಟಿದ್ದೀನಿ. ಈಗ ಆಲ್ರೆಡಿ 66 ಲಕ್ಷದ ಆ್ಯನ್ಯುವಲ್ ಮೇಂಟೆನೆನ್ಸ್ ಇರ್ಬೋದು, ರಿಪೇರಿಗೆ ಇರ್ಬೋದು. ಹಾಗೆ ಮಾನ್ಯ ಆಯುಕ್ತರು ಈಗ ರಿಪೇರಿಗೆ, ಇಂಜಿನಿಯರಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಇನ್ನು 1 ವಾರದಲ್ಲಿ ಆ ರಿಪೇರಿನೂ ಕಾರ್ಯ ಕೈಗೊಳ್ತೀನಿ ಅಂತ KHSTRP ಇಂಜಿನಿಯರ್ಸು ನನಗೆ ಭರವಸೆ ನೀಡಿದ್ದಾರೆ. ಪ್ರೈವೇಟ್ ಮಾಡೆಲಲ್ಲಿ ಕಟ್ಟಿದಂಥ ಬಿಲ್ಡಿಂಗ್ ಆದ್ದರಿಂದ ಈಗ ಇದು 70 ಬೆಡ್ಡಿಗೆ ಫ್ರೀಸ್ ಆಗಿದೆ ಸರ್ಕಾರ. BR ಶೆಟ್ಟಿ ಇದ್ದಾಗ ಇದು 200 ಬೆಡ್, ಅದಕ್ಕೆ 6 ಫ್ಲೋರ್ ಇದು ಮಾಡಿದ್ದಾರೆ. ಈಗ 70 ಬೆಡ್ಡಿಗೆ ಸರಿಯಾದ ಮಾನವ ಸಂಪನ್ಮೂಲ, ಡಾಕ್ಟರ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು, NHM ಇಂದ ನಾವು ಕಾರ್ಯನಿರ್ವಹಿಸ್ತಾ ಇದ್ವಿ. 6 ಫ್ಲೋರಲ್ಲಿ ಇರುವಾಗ ಒಬ್ಬರು ಸಿಸ್ಟರ್ ಇದ್ದರೆ ಕೆಳಗಡೆ ಕ್ಯಾಶುಯಾಲಿಟಿ ಬಂದಾಗ ಅವರೇ ಕಾರ್ಯನಿರ್ವಹಿಸಬೇಕಾಗತ್ತೆ. ಹಾಗಾಗಿ ಈಗ 150ರವರೆಗೆ 160 ಸಿಸೇರಿಯನ್ ಅದು ನಾರ್ಮಲ್ ಡೆಲಿವರಿ ಆಗ್ತಾಯಿದೆ. ಡೈಲಿ 80ರವರೆಗೆ, 70 ನಮ್ದು ಇದ್ದಿದ್ರು 80ರವರೆಗೆ ಇವತ್ತು ಒಳರೋಗಿಗಳಾಗಿ ಅಡ್ಮಿಟ್ ಆಗ್ತಾ ಇದ್ದಾರೆ. ಅದೇ ಥರ ಡೈಲಿ OPDಸು ಸಾಕಷ್ಟು ಬರ್ತಾ ಇದೆ. ಅಧಿಕಾರಿಗಳ ಸಮ್ಮುಖದಲ್ಲೇ ಸಾರ್ವಜನಿಕರು ಆಸ್ಪತ್ರೆಯ ದುಸ್ಥಿತಿಯನ್ನು ಶಾಸಕರ ಮುಂದೆ ಬಿಚ್ಚಿಟ್ಟರು. ಬಡ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗುತ್ತಿಲ್ಲ ಎಂಬ ದೂರು ಕೇಳಿಬಂದ ಬೆನ್ನಲ್ಲೇ ಆಸ್ಪತ್ರೆಯಲ್ಲಿ ತಕ್ಷಣವೇ ಆರೋಗ್ಯಕರ ವಾತಾವರಣ ನಿರ್ಮಿಸುವಂತೆ ಅಧಿಕಾರಿಗಳಿಗೆ ಶಾಸಕ ಖಡಕ್ ಸೂಚನೆ ನೀಡಿದರು. ನಮ್ಮ ಉದ್ದೇಶ ಏನಂತ ಹೇಳಿದರೆ, ಸರ್ಕಾರಿ ಆಸ್ಪತ್ರೆಗೆ ಬರುವಂಥವ್ರು ಬಡವರಿಗೆ ಸರಿಯಾದ ಒಂದು ಅನುಕೂಲವನ್ನು ಮಾಡಿಕೊಡಬೇಕು, ಸೇವೆ ಮಾಡಿಕೊಡುವ ಉದ್ದೇಶದಿಂದ ಈಗಾಗಲೇ ಡಾಕ್ಟರ್ದ ಚರ್ಚೆ ಮಾಡಿದ್ವಿ. ಭಾಳಷ್ಟು ಕಂಪ್ಲೇಂಟ್ಸ್ಗಳಿತ್ತು, ಇಲ್ಲಿ ಬರ್ತಾ ಉಂಟು, ಸ್ಕ್ಯಾನಿಂಗ್ ಇಲ್ಲ, ಲಿಫ್ಟಿನ ಫೆಸಿಲಿಟಿ ಇಲ್ಲ ಅಂತ. ಒಟ್ಟಾರೆ ಸರ್ಕಾರಿ ಆಸ್ಪತ್ರೆಗೆ ತಕ್ಷಣ ಅನುದಾನವನ್ನು ಬಿಡುಗಡೆ ಮಾಡಿ ಸಂಬಂಧಪಟ್ಟ ನಮ್ಮ ಕಾರ್ಯದರ್ಶಿಗಳನ್ನು ಕೂಡ ನಾನು ಭೇಟಿ ಮಾಡ್ತೇನೆ. ಅವರನ್ನು ತಕ್ಷಣ ಉಡುಪಿಗೆ ಒಂದು ವಿಸಿಟ್ ಮಾಡಿ ಇಲ್ಲೇ ಪರಿಸ್ಥಿತಿಯನ್ನು ಅವಲೋಕನ ಮಾಡಬೇಕು. ಯಾಕಂತೇಳಿದರೆ ಬೇರೆಲ್ಲ ಆಸ್ಪತ್ರೆಗಳು, ಜಿಲ್ಲಾ ಆಸ್ಪತ್ರೆಗಳು ಒಂದು ಬೇರೆ ರೀತಿಯ ಪರಿಸ್ಥಿತಿ ಇದ್ದರೆ, ಇವತ್ತು ನಮ್ಮ ಉಡುಪಿಯ ವ್ಯವಸ್ಥೆಗಳು ಭಾಳ ಅದಕ್ಕೆ ತದ್ವಿರೋಧವಾಗಿ ಉಂಟು. ಒಟ್ಟಾರೆ ಬರುವಂಥ ಈ ಬಡ ರೋಗಿಗಳಿಗೆ ಅನುಕೂಲ ಆಗಬೇಕು. ಅವರು ಆಸ್ಪತ್ರೆಗೆ ಬಂದ ಸಂದರ್ಭದಲ್ಲಿ ಭಾಳ ಬೇಸರದಲ್ಲಿರ್ತಾರೆ, ನೋವಿನಿಂದಿರ್ತಾರೆ. ಹೋಗುವಾಗ ಒಂದು ನೆಮ್ಮದಿಯಿಂದ ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಮತ್ತು ಹೋಗುವಾಗ ಭಾಳ ಬೇಸರದಿಂದ ಹೋದರೆ ಅದು ಖಂಡಿತವಾಗಿ ಅದು ಉಡುಪಿ ಅಂತ ಜಿಲ್ಲೆಗೆ ಅದು ಉಳಿತಲ್ಲ. ಅದರಿಂದಾಗಿ ಇರುವ ಸಮಸ್ಯೆಗಳ ಬಗ್ಗೆ ಆ್ಯನ್ಯುವಲ್ ಮೇಂಟೆನೆನ್ಸಿಗೆ 60 ಲಕ್ಷ ಬೇಕಂತ ಹೇಳಿದ್ದಾರೆ. ಒಟ್ಟಾರೆ ಟೋಟಲಿ ಅದು ಆ್ಯನ್ಯುವಲ್ ಮೇಂಟೆನೆನ್ಸ್ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಕೇವಲ ಡೀಸೆಲ್ ಇರ್ಬೋದು, ಎಲೆಕ್ಟ್ರಿಕ್ ಬಿಲ್ ಇರ್ಬೋದು, ಲಿಫ್ಟ್ ಮೇಂಟೆನೆನ್ಸಿಗೆ ಇಲ್ಲಿ ಬರುವಂಥ ರೋಗಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ಸ್ ಇರ್ಬೋದು, ಸಂಬಂಧ ಡಾಕ್ಟರನ್ನು ಒದಗಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ. ಈಗಾಗಲೇ ನಾವು ಇವತ್ತು ಹೊಸ ಸರ್ಕಾರ, ಮುಖ್ಯಮಂತ್ರಿಗಳ ಪ್ರಮಾಣದ ನಂತರ ಯಾರು ಆರೋಗ್ಯ ಇಲಾಖೆಯನ್ನು ಜವಾಬ್ದಾರಿ ತಗೊಳ್ತಾರೆ ಅಂತ ನೋಡಬೇಕಾಗಿದೆ. ತಕ್ಷಣ ಅವರನ್ನು ಭೇಟಿ ಮಾಡಿ ಅವರನ್ನು ಇಲ್ಲಿ ಕರೆಸುವಂಥ ಕೆಲಸವನ್ನು ಮಾಡ್ತೇವೆ. ಬರುವಂಥವರಿಗೆ ಒಂದು ನಗುಮುಖದ ಸೇವೆ ಕೊಡೋ ರೀತಿಯಲ್ಲಿ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮುಂದುವರಿಸ್ತೀವಿ.